ಸಿಂಹ ಗರ್ಜನೆಯ ಬೆಲೆ ಏನೆಂದು ನಿಮಗೀಗ ತಿಳಿಯುತ್ತೆ ಖಾಂಗಿ ಗುಲಾಮರೇ. ಮೋದಿ ಭಕ್ತರ ಬೆಲೆ ಏನೆಂದು ನಿಮಗೀಗ ತಿಳಿಯುತ್ತೆ ಕುಮ್ಮಿ ಗುಲಾಮರೇ. ಸಾಮ್ರಾಟ್ ಚಕ್ರವರ್ತಿ ಸೂಲಿಬೆಲೆಯವರ ಮಾತಿನ ಬೆಲೆ ಏನೆಂದು ನಿಮಗೀಗ ತಿಳಿಯುತ್ತೆ ಖಾಂಗಿ ಕುಮ್ಮಿ ಗುಲಾಮರೇ. ಸ್ಟಾರ್ಟ್ ದ ಸೌಂಡ್ ಆಕ್ಷನ್. ಹಾಯ್ ಬಂಧುಗಳೇ, ಹೇಗಿದ್ದೀರಾ? ವೆಲ್ಕಮ್ ಟು ವಿಚಾರ ಸಂಜೆ. ಈ ನಮ್ಮ ಬೆಂಗಳೂರಲ್ಲಿ ಕೆಮ್ಮಿದ್ರು ನೀವು ಕಂಡ್ರೆ ಇದೇನಪ್ಪ ಹಿಂಗೆ ಹೇಳ್ತಾವನೆ ಅಂತನಾ? ಗುರು, ಇಲ್ಲಿ ನಾಯಿಗಳ ಥರ ಕಿತ್ತಾಡ್ತಾರದು, ಅಂದರೆ ಕ್ಷಮಿಸಿ, ನಾಯಿ ಮಾಂಸ ಕಿತ್ತಾಡ್ತಾರೆ. ಪುಣ್ಯಾತ್ಮರು ಯಾರು ಗೊತ್ತಾ? ಅದೇ ಒಬ್ಬ ಕುರಿ ಮಾಂಸ ಅಂತ ಹೇಳಿ ಹೇಳಿ ಗುಬ್ಬಾಳ್ನ ನಮಗೆ ನಾಯಿ ಮಾಂಸ ತಿನ್ಸೋ ರಜಾಕ್ ಒಂದು ಕಡೆ ಆದರೆ, ಇನ್ನೊಬ್ಬ ಮಾಮೂಲಿ ರೀ ಮಾಲೆ ಹಾಕ್ಕೊಂಡು ನಾನು ಒಬ್ಬನೇ ಹಿಂದೂ ಧರ್ಮದ ರಕ್ಷಕ ಅಂತ ಹೇಳ್ಕೊಳ್ತಿರೋ ಪುನೀತ್ ಕೆರೆಹಳ್ಳಿ ಅಂತ. ಇವಾಗ ಅಸ್ತಿ ಮ್ಯಾಟ್ರಿಗೆ ಬರೋಣ ಬರ್ರೆ. ಏನಪ್ಪ ಇದು ನಾಯಿ ಮಾಂಸದ ಕತೆ ಅಂತೀರಾ? ವಿಷಯ ಇದೆ ಕೇಳ್ರಪ್ಪ ಗುರುಗಳೇ. ಬೇಸಿಕಲಿ ಬಿಸ್ನೆಸ್ ಮ್ಯಾನ್ ಅಂತ ಕರೆಸ್ಕೊಳ್ಳೋ ಈ ಗುಬಾಳ್ನ ಮಗ ರಜಾಕನ್ ಕತೆ ಒಂದ ಎರಡ. ಎಲ್ಲೇ ಹಿಂದೂ ಧರ್ಮ ಕಂಡ್ರು ಉರಿದು ಬೀಳೋ ಈ ಎಡಬಿಡಂಗೆ ಅವಾಗ ನ್ಯೂಸ್ ಚಾನಲಲ್ಲಿ ಕುತ್ಕೊಂಡು ಇತಿಹಾಸದಲ್ಲಿ ಇಲ್ದಿರೋ ಕಾನೂನು ಬಗ್ಗೆ ಭಯಂಕರ ಪುಂಗಿ ಬಿಡೋದು ಎಲ್ರಿಗೂ ಗೊತ್ತಿರೋದೇ ಬಿಡ್ರಿ. ಇನ್ನು ಇವನೇ ಹೇಳ್ದಂಗೆ ಬಿಸ್ನೆಸ್ ಮ್ಯಾನ್ ಅಂತ ಅದಕ್ಕೆ ಸಾಕ್ಷಿ ಅನ್ನೋ ಥರ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಮಟನ್ ಸ್ಟಾಲುಗೆ ರಾಜಸ್ಥಾನದಿಂದ ಕುರಿ ಮೇಕೆ ಮಾಂಸನ ಕಡಿಮೆ ರೇಟಿಗೆ ತರಿಸಿ ಟ್ರೇಡಿಂಗ್ ಮಾಡ್ತಿದ್ದ ಇವನಿಗೆ ಮೊನ್ನೆ ನಮ್ಮ ಮರುಬರಕ್ಲು ಪುನೀತ್ ಕೆರೆಹಳ್ಳಿ ಅಣ್ಣನ ಕೈಗೆ ಸಿಕ್ಕಾಕೊಂಡು ಚೆನ್ನಾಗಿ ಗುಮ್ಮಿಸ್ಕೊಂಬಿಟ್ಟವನೆ. ಮೊನ್ನೆ ರಾಜಸ್ಥಾನದಿಂದ ಬಂದಿದ್ದ ಬರೋಬ್ಬರಿ 3000 kg, ಅಂದರೆ ಸುಮಾರು 150ರಿಂದ 200 ಬ್ಯಾಗ್ಗಳಲ್ಲಿ ನಾಯಿ ಮಾಂಸ ಐತೆ ಅಂತ ಅಂದ್ಬಿಟ್ಟು ಅಣ್ಣಗೆ ಫುಲ್ ರಿಮ್ಯಾಂಡು. ಇನ್ನು ನಮ್ಮ ಪುನೀತ್ ಅಣ್ಣ CBI CID ಆಗಬೇಕಾಗಿದ್ದವರು ಅಪ್ಪಿ ತಪ್ಪಿ ಸೋಕಾಲ್ಡ್ ಹಿಂದೂ ಪರಿಪಾಲಕ ಆಗ್ಬಿಟ್ಟವ್ರೆ. ಪಾಪ, ಅದು ಅವ್ರ ತಪ್ಪಲ್ಲ ಬಿಡ್ರಿ. ಅಪರೂಪಕ್ಕೊಂದು ಒಳ್ಳೆ ಕೆಲಸ ಮಾಡವ್ರೆ ಅಂತ ಅಂದ್ಬಿಟ್ಟು ನಮ್ಮ ಕೆರೆಹಳ್ಳಿ ಸಾಹೇಬ್ರಿಗೆ ಒಂದು ಅವಾರ್ಡ್ ಕೊಡೋಣ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಈಗಾಗಲೇ ಸ್ಥಳಕ್ಕೆ ಬಂದಿರೋ ನಮ್ಮ BBMP ಫುಡ್ ಇನ್ಸ್ಪೆಕ್ಟರ್ಸು ಟೆಸ್ಟಿಂಗು ಅದು ಇದು ಅಂತ ಎಲ್ಲ ಹೇಳಿ 1-2 ಪೀಸ್ನ ಲ್ಯಾಬ್ಗೆ ಬೇರೆ ತೊಗೊಂಡೋಗೋರಂತೆ. ಟೆಸ್ಟ್ ಮುಗಿದ ಮೇಲೆ ಇದು ನಾಯಿ ಮಾಂಸ ಅಂತ ಗೊತ್ತಾದರೆ ಗುಬಾಳ್ ರಜಾಕಣ್ಣಂಗೆ ಪೊಲೀಸ್ ಅವರು ಎಕ್ಸಾಮ್ ಮೇಲೆ ಎಕ್ಸಾಮ್ ಕೊಟ್ಟರು ಕೊಡ್ಬೋದು, ಇದರಲ್ಲಿ ಅನುಮಾನ ಇಲ್ಲ. ಒಂದು ವೇಳೆ ಪ್ರೂವ್ಡ್ ಆಗಿಲ್ಲ ಅಂತಂದರೆ ನಾನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದೇ ಮಟನ್ ಸ್ಟಾಲ್ಗೆ ಹೋಗ್ಬಿಟ್ಟು ತಿನ್ಕೊಂಬರ್ಬೋದು. ಇದು ನನ್ನ ಅನಿಸಿಕೆ ಅಷ್ಟೇ ಕಣ್ರಪ್ಪ. ನನಗೇನೋ ಮೇಲ್ನೋಟಕ್ಕೆ ನಾಯಿ ಥರನೇ ಕಾಣ್ತದೆ. ಹುಷಾರು, ಯಾವುದಕ್ಕೂ ತಿನ್ನೋ ಮುಂಚೆ ಚೆಕ್ ಮಾಡಿಬಿಟ್ಟು ತಿಂದರೆ ಒಳ್ಳೇದು ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮಾತಪ್ಪ, ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿರಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇರೆ ವಿಡಿಯೋಗಳು ಬರ್ತಾ ಇರ್ತವೆ, ಸ್ವಲ್ಪ ತಡ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕಾಯ್ತಾ ಇರಪ್ಪ. ಥ್ಯಾಂಕ್ ಯು.